ನಮ್ಮ ಅಲ್ಲಿ ಮಾಡುವಂತ ಶುಚಿಯಾದ ಹಾಗೂ ರುಚಿಯಾದ ಕಬಾಬ್ ಹೇಗ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ಕೊಡ್ತೀವಿ. ಜೀರಿಗೆ ಪೌಡರ್ ಹಾಕೋದ್ರಿಂದ ಜೀರ್ಣ ಕೂಡ ಬೇಗ ಆಗತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕರ್ಡ್ ಹಾಕೋದ್ರಿಂದ ನಿಮ್ಗೆ ಚಿಕನ್ ಸ್ಮೂತ್ ಆಗಿರುತ್ತೆ. ಜಾಸ್ತಿ ನೀರಿನ ಅವಶ್ಯಕತೆ ಏನಿಲ್ಲ. ಸೊ ಹದವಾಗಿ ಕಲ್ಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ತುಂಬಾ ತಿಕ್ಕಾಗಿದೆ ಮಸಾಲೆ ಅಂದಾಗ ಮಾತ್ರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಚಿಕನ್ ನಲ್ಲಿ ತುಂಬಾ ಇಷ್ಟಪಟ್ಟು ತಿನ್ನೋವಂಥದ್ದು ಕಬಾಬು. ಎಲ್ಲ ಮಕ್ಕಳಿಗೆ ಮತ್ತೆ ಸ್ಕೂಲ್ ಮಕ್ಕಳುಗಳಿಗೆ, ಕಾಲೇಜ್ ಹುಡುಗರುಗಳಿಗೆ ತುಂಬಾ ಇಷ್ಟವಾಗಿರೋವಂಥದ್ದು. ನಿಮ್ಗೆ ಗೊತ್ತಿಲ್ಲದೆ ಇರೋ ಮಸಾಲೆ ಅಂತೂ ಯಾವುದೂ ಹಾಕಿಲ್ಲ. ಎಲ್ಲ ಮನೆಯಲ್ಲಿ ನಾವೇ ರೆಡಿ ಮಾಡಿರೋಂಥ ಮಸಾಲೆಗಳು ಮತ್ತು ನಿಮ್ಮ ಮನೆಯಲ್ಲಿ ಈಸಿಯಾಗಿ ಸಿಗೋವಂಥ ಮಸಾಲೆಗಳನ್ನೇ ನಾವು ಯೂಸ್ ಮಾಡಿರೋದು. ಸೊ ಇದು ಕಂಪ್ಲೀಟ್ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ನಮ್ಮ ಗೌಡ್ತೀಸ್ ಕಿಚನಲ್ಲಿ ಶುಚಿಯಾದ ಹಾಗೂ ರುಚಿಯಾದ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಕಲರ್ಸ್ ಟಾಕೀಸ್ ವೀಕ್ಷಕರಿಗೆ ನಮಸ್ಕಾರ. ಗೌಡ್ತೀಸ್ ಕಿಚನ್ ಇಂದ ನನ್ನ ಹೆಸರು ಮಂಜುಳಾ. ಇದು ಗೌಡ್ತೀಸ್ ಕಿಚನ್ ಬಂದು ನಿಮಗೆ ಕನಕಪುರ ಮೇನ್ ರೋಡು, ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಬಿ ಎಕ್ಸಿಟ್ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರೋದು. ಒಂದು ಒಳ್ಳೆ ಮನೆ ಊಟನ ನೀವು ಟೇಸ್ಟ್ ಮಾಡಬೇಕು, ಟ್ರೈ ಮಾಡಬೇಕು ಅನ್ನಂಗಿದ್ರೆ ಬನ್ನಿ. ಹಾಯ್, ನನ್ನ ಹೆಸರು ಸಂತೋಷ್ ಅಂತ. ನಾವು ನಾಗರಬಾವಿಯಿಂದ ಬರ್ತಾ ಇರೋದು. ನಮಗೆ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಫೇವ್ರೇಟ್ ಜಾಗ. ಬೆಂಗಳೂರಲ್ಲಿ ಎಲ್ಲೂ ಈ ಥರ ಚೆನ್ನಾಗಿರೋ ಅಡುಗೆ ಮಾಡಲ್ಲ ಅಂತ ಅಂದ್ಕೊತೀವಿ. ಸೊ ಹಂಗಾಗಿ ನಮಗೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ. ಸೊ ನಮ್ಮ ಹೋಟೆಲ್ನಲ್ಲಿ ನಿಮಗೆ ಪುದೀನಾ ಚಿಕನು, ಚಿಲ್ಲಿ ಚಿಕನು, ಗುಂಟೂರು ಚಿಕನು ಮತ್ತು ಪೆಪ್ಪರ್ ಚಿಕನು ವಿತ್ ಗೀ ರೋಸ್ಟು, ಈ ಥರ ವೆರೈಟಿ ಫುಡ್ ಸಿಗುತ್ತೆ. ಸೊ ಎಲ್ಲನೂ ಮನೆಯಲ್ಲಿ ಮಾಡಿರೋವಂಥ ನಾಟಿ ಸ್ಟೈಲಲ್ಲಿ ಇರುತ್ತೆ. ಇಲ್ಲಿಗೆ 4 ಮಂತ್ಸಿಂದ ವಿಸಿಟ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಫುಡ್ ಎಲ್ಲ ಹೋಮ್ ಫುಡ್ ಥರನೇ ಇರುತ್ತೆ. ಮನೇಲಿ ಹೆಂಗೆ ಮಾಡ್ತೀವೋ ಅದೇ ರೀತಿ ಇರುತ್ತೆ. ರೆಸಿಪಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ಪೆಪ್ಪರ್ ಡ್ರೈ, ಕಬಾಬು, ಆಮೇಲೆ ರೈಸ್ ಐಟಮ್ಸು ಎಲ್ಲ ತುಂಬ ಇಷ್ಟ. ಇಲ್ಲಿ ನಾವು ಇವಾಗ ಕಾಂಬೋ ಆರ್ಡ್ರ್ ಮಾಡಿದ್ದೀವಿ. ಕಾಂಬೋದಲ್ಲಿ ಗುಂಟೂರು ಚಿಕನ್, ಪುದೀನ ಚಿಕನ್, ಕಬಾಬ್ ಆರ್ಡ್ರ್ ಬಂದೈತೆ. ಟೇಸ್ಟ್ ಚೆನ್ನಾಗೈತೆ, ಬಂದು ಟ್ರೈ ಮಾಡಿ. ಸರ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಮತ್ತು ನನ್ನ ಸಿಸ್ಟರು ಹೌಸ್ ವೈಫ್ ಇದ್ದಿದ್ದು. ಸೊ ಅವರು ಏನಾದರೂ ಮಾಡಬೇಕಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಹೋಟೆಲ್ಲೇ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಬಿಟ್ಟು ಮಾಡಿದ್ದು. ಸೊ ತುಂಬ ಸ್ಟ್ರಗಲ್ ಇತ್ತು. ನಮ್ಮ ಅವಶ್ಯಕತೆ ನಮ್ಗೆ ಬೇಕೇ ಬೇಕು, ನಾವು ಬದುಕಲೇಬೇಕು ಅಂತ ಅಂದ್ಬಿಟ್ಟು ಏನೇನೋ ಮಾಡೋದಲ್ಲ, ಒಂದು ಒಳ್ಳೆ ರೀತಿನಲ್ಲಿ ಬದುಕಬೇಕು. ನಮ್ಮ ತಂದೆ ಹೇಳ್ತಾ ಇದ್ರು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಚಪ್ಪಲಿ ಉಳಿದ್ರೂ ಪರವಾಗಿಲ್ಲ, ಸ್ವಾಭಿಮಾನವಾಗಿ ಬದುಕಬೇಕು ಅಂತ. ಸೊ ಈ ಸ್ವಾಭಿಮಾನ ಬದುಕಿಗೆ ನಾವು ಇದನ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಬಹಳ ಜನ ಅನ್ಕೋಬಹುದು ಏನು ಬಹಳ ಸಾಧಿಸಿದ್ದಾರೆ ಅಂತ ಹೇಳ್ಕೊತಾರೆ ಅಂತ. ನಮಗೆ ಇದು ಸಾಧನೆನೇ ಅನ್ಸುತ್ತೆ. ಯಾಕೆ ಅಂತಂದ್ರೆ ತುಂಬಾ ಸ್ಟ್ರಗಲ್ ಮಾಡಿದ್ದೀವಿ. ಆ ಸ್ಟ್ರಗಲ್ ಈ ಥರ ಸ್ಟ್ರಗಲ್ನ ಫೇಸ್ ಮಾಡಿರೋರು ಮಾತ್ರನೇ ಗೊತ್ತಿರುತ್ತೆ ಯಾವ ಥರ ಸ್ಟ್ರಗಲ್ ಇರುತ್ತೆ. ಅದು ಇಬ್ಬರು ಹೆಣ್ಮಕ್ಳು ಕಂಟಿನ್ಯೂ ಮಾಡಿದ್ದಾರೆ ಅಂದರೆ ಎಷ್ಟೆಲ್ಲ ನೋವು ಪಟ್ಟಿರ್ತಾರೆ. ತುಂಬ ಜನ ಗೇಲಿ ಕೂಡ ಮಾಡಿದ್ದಾರೆ ನಮಗೆ, ಏನು ಬಹಳ ಮಾಡ್ತಾರೆ ಇವರು ಅಂತ. ಅಂಥವ್ರ ಮುಂದೆ ನಾವು ಗೆಲ್ಲೇಬೇಕು ಅಂತ ನಿಂತಿದ್ದೀವಿ. ನಮ್ಮನ್ನ ಗೇಲಿ ಮಾಡಿರೋರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಗೇಲಿ ಮಾಡಿಲ್ಲ ಅಂದಿದ್ರೆ ನಾವು ಈ ಥರ ಎಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮನ್ನ ಗೇಲಿ ಮಾಡಿರೋರಿಗೆ, ನಮ್ಮನ್ನ ಕಾಲು ಎಳ್ದಿರೋರಿಗೆ, ಅಂಥವ್ರಿಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಈ ಹೋಟೆಲಲ್ಲಿ ನನ್ನ ಮಗಳಿಗಂತೂ ಚಿಕನ್ ಲಾಲಿಪಾಪು, ಕಬಾಬು ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮಲ್ಲಿ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನೆಲ್ಲ ಐಟಮ್ ಸಿಗುತ್ತೆ ಅಂತ ಗೊತ್ತು. ಬಟ್ ನಮ್ಮಲ್ಲಿ ಮಾಡುವಂಥ ಶುಚಿಯಾದ ಹಾಗೂ ರುಚಿಯಾದ ಕಬಾಬ್ ಹೇಗೆ ಮಾಡ್ತೀವಿ ಅಂತೇಳಿ ತೋರಿಸ್ಕೊಡ್ತೀವಿ. ಒಂದು 1/2-3/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟು ಕಾರ್ನ್ಫ್ಲೋರು ಒಂದು 6 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. 1.5 ಸ್ಪೂನ್ ಮೈದಾ, ಇದಕ್ಕೆ 1.5 ಸ್ಪೂನ್ 2 ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನು ಚಿಲ್ಲಿ ಪೇಸ್ಟು. ಸ್ಪೈಸಿ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಚಿಲ್ಲಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಬಂದು ಗರಂ ಮಸಾಲ ಮತ್ತು ಚಿಕನ್ ಮಸಾಲಾನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ನ ಆ್ಯಡ್ ಮಾಡ್ಕೊತಿದ್ದೀನಿ. 1/4 ಸ್ಪೂನ್ಗಿನ ಸ್ವಲ್ಪ ಅರಿಶಿನ, 2 ಸ್ಪೂನ್ ಚಿಲ್ಲಿ ಪೌಡರು, ಧನಿಯಾ ಪುಡಿ 1 ಸ್ಪೂನು, ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೋದ್ರಿಂದ ಜೀರ್ಣ ಕೂಡ ಬೇಗ ಆಗುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಚಾಟ್ ಮಸಾಲ ಒಂದು 1/2 ಸ್ಪೂನ್ ಆ್ಯಡ್ ಮಾಡ್ಕೊತೀನಿ ಟೇಸ್ಟಿಗೋಸ್ಕರ. ಇದೆಲ್ಲ ನಾನು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕರ್ಡ್ ಕೂಡ ತೊಗೊಂಡಿದ್ದೀನಿ. ಒಂದು 3-4 ಸ್ಪೂನ್ ಅಷ್ಟು ಕರ್ಡ್ ಇದೆ. ಸೊ ಕರ್ಡ್ ಹಾಕೋದ್ರಿಂದ ನಿಮಗೆ ಚಿಕನ್ ಸ್ಮೂತಾಗಿರುತ್ತೆ. ಈ ರಬ್ಬರ್ ಪೀಸ್ ಥರ ಆಗುತ್ತೆ ಮತ್ತು ಜಾಸ್ತಿ ಇರುತ್ತೆ ಅಂತಾರಲ್ಲ, ಸೊ ಅದಕ್ಕೆ ನಿಮಗೆ ಕರ್ಡ್ ಹಾಕೋದ್ರಿಂದ ಅದು ಸ್ಮೂತ್ ಆಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಕೂಡ ಹಾಕೊತಾ ಇದ್ದೀನಿ. ಟೇಸ್ಟ್ ನೋಡ್ಕೊಂಡು ನೀವು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ.
1 ಸ್ಪೂನಷ್ಟು ಆಯಿಲ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ನೀರಿನ ಅವಶ್ಯಕತೆ ಏನಿಲ್ಲ. ಸೊ ಹದವಾಗಿ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ತುಂಬ ತಿಕ್ಕಾಗಿದೆ ಮಸಾಲೆ ಅಂದಾಗ ಮಾತ್ರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸಿಂಗ್ ರೆಡಿ ಆಗಿದೆ. ಸೊ ಇದನ್ನು ನಾವು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದ್ರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ಸೊ ಆವಾಗ ನಿಮಗೆ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. 1 ಮೊಟ್ಟೆನ ಆ್ಯಡ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಇದು ಬಂದು ನಿಮಗೆ ಒಂದು 3/4 kg ಚಿಕನ್ಗೆ ನಾನು 1 ಮೊಟ್ಟೆನ ಆ್ಯಡ್ ಮಾಡಿದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡಿರೋವಂಥದ್ದನ್ನು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಆನಂತರ ಆಯಿಲ್ಗೆ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋದು. ಈ ಮಸಾಲ ಏನು ನಾನು ಕಲಿಸಿದ್ದೀನಿ ಇದು 3/4 kgಯಿಂದ 1 kgವರೆಗೂ ನೀವು ಚಿಕನ್ನ ಆ್ಯಡ್ ಮಾಡ್ಕೊಂಡು ಕಲಿಸ್ಕೋಬೋದು. ಆ್ಯಕ್ಚುಲಿ ನಿಮಗೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತಂದರೆ ಚಿಕನ್ನು ಫ್ರೆಶ್ ಚಿಕನ್ ಆಗಿರಬೇಕು. ಜೊತೆಗೆ ನಾವು ಆ್ಯಡ್ ಮಾಡೋವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಮಸಾಲಗಳು ಎಲ್ಲ ಮನೆ ಮಸಾಲಗಳನ್ನ ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಮಾಡಿರುವಂಥ ಟೇಸ್ಟ್ ಸಿಗುತ್ತೆ. ಚಿಕನ್ನು ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಒಂದು ಹಾಫ್ ಆನ್ ಅವರ್ ನಾನು ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ನಮ್ಮ ಕಿಚನಲ್ಲಿ ಯೂಸ್ ಮಾಡೋದು ಸನ್ಫ್ಲವರ್ ಆಯಿಲ್. ಬಿಕಾಸ್ ಇದರಲ್ಲಿ ಇರೋವಂಥ A, D ಮತ್ತು E ವಿಟಮಿನ್ ಹೆಚ್ಚಾಗಿರೋದ್ರಿಂದ ಆರೋಗ್ಯಕರವಾಗಿರುತ್ತೆ. ಸೊ ಕಬಾಬ್ ಮಾಡೋದು ಮನೆಯಲ್ಲಿ ತುಂಬಾ ಈಸಿ. ಸೊ ಮನೆಯಲ್ಲಿರೋವಂಥ ಸಣ್ಣ ಪುಟ್ಟ ಮಸಾಲಗಳನ್ನ ಯೂಸ್ ಮಾಡಿ ಮಾಡ್ತೀರಾ. ಸೊ ಅದ್ರ ಜೊತೆಗೆ ನೀವು ಕರಿಬೇವುಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಅದನ್ನೇ ಮಾಡಿದ್ದೀನಿ. ಅದನ್ನು ಆಯಿಲ್ಗೆ ಹಾಕೋಕ್ಕೂ ಮುಂಚೆ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಆಯಿಲ್ ಸ್ವಲ್ಪ ಬಾಯ್ಲ್ ಆಗಲಿ. ಆಯಿಲ್ ಕಾದಿದೆ. ಸೊ ಅದ್ರ ಜೊತೆಗೆ ನಾನು ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಈ ಥರ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗೂ ಇರುತ್ತೆ. ಇನ್ ಕೇಸ್ ನಿಮಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಗೌಡ್ತೀಸ್ ಕಿಚನ್ಗೆ ವಿಸಿಟ್ ಕೊಡಿ. ಟೈಮ್ ಇರಲಿ ಬಿಡಲಿ, ಗೌಡ್ತೀಸ್ ಕಿಚನ್ಗೆ ಒಂದು ಸರಿ ವಿಸಿಟ್ ಕೊಟ್ಟು ನೋಡಿರಿ, ಟೇಸ್ಟ್ ಮಾಡಿ, ಪದೇ ನೀವೇ ಹುಡ್ಕೊಂಡು ಬರ್ತೀರಾ. ಕಂಪ್ಲೀಟ್ ಹೋಮ್ಲಿ ಫುಡ್ ಆಗಿರುತ್ತೆ. ಮನೆಯಲ್ಲಿ ನೀವು ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಆರಾಮಾಗಿ ಇಲ್ಲೇ ಟೇಸ್ಟ್ ಮಾಡ್ಬೋದು. ಪ್ರತಿಯೊಂದು ಡಿಶಸ್ ಕೂಡ ಹೋಮ್ಲಿ ಫುಡ್ ಆಗಿರುತ್ತೆ. ವಿತ್ ನಾಟಿ ಸ್ಟೈಲಲ್ಲಿರುತ್ತೆ ಎಲ್ಲನೂ. ನಿಮ್ಗೆ ಗೊತ್ತಿಲ್ಲದೆ ಇರೋ ಮಸಾಲೆ ಅಂತೂ ಯಾವುದೂ ಹಾಕಿಲ್ಲ. ಎಲ್ಲ ಮನೆಯಲ್ಲಿ ನಾವೇ ರೆಡಿ ಮಾಡಿರೋವಂಥ ಮಸಾಲೆಗಳು ಮತ್ತು ನಿಮ್ಮ ಮನೆಯಲ್ಲಿ ಈಸಿಯಾಗಿ ಸಿಗೋವಂಥ ಮಸಾಲೆಗಳನ್ನೇ ನಾವು ಯೂಸ್ ಮಾಡಿರೋದು. ಎಸ್ಪೆಷಲಿ ಚಿಕನ್ನಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋವಂಥದ್ದು ಕಬಾಬು. ಎಲ್ಲ ಮಕ್ಕಳಿಗೆ ಮತ್ತು ಸ್ಕೂಲ್ ಮಕ್ಕಳುಗಳಿಗೆ, ಕಾಲೇಜ್ ಹುಡುಗರುಗಳಿಗೆ ತುಂಬ ಇಷ್ಟವಾಗಿರೋ ಅಂಥದ್ದು. ಮ್ಯಾಕ್ಸಿಮಮ್ ಮಕ್ಕಳುಗಳಿಗೆ ಫ್ರೈಡ್ ಐಟಮ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೀತಿ. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗಲ್ಲಿ ಶುರು ಮಾಡಿದ್ದು ಬಂದು ಬರೀ ರೈಸು ಬಿರಿಯಾನಿ ಮತ್ತು ಕಬಾಬು ಒಂದೇ ಒಂದು ಸ್ಟಾರ್ಟರ್ಸ್ ಅಂತ. ಬಟ್ ಇವಾಗ ಮಿನಿಮಮ್ ಸ್ಟಾರ್ಟರ್ಸ್ ಏನೇನೆ 5ರಿಂದ 6 ನಾಟಿ ಸ್ಟೈಲ್ ಸ್ಟಾರ್ಟರ್ಸ್ ಇದೆ. ಮತ್ತು ಚೈನೀಸ್ ಫುಡ್ ಅಂತ ಇವಾಗ ಹೊಸದಾಗಿ ಶುರು ಮಾಡಿದ್ದೀವಿ. ಚಿಕನ್ ಮಂಚೂರಿಯನ್ನು ಮತ್ತು ರೆಡ್ ಚಿಲ್ಲಿ ಚಿಕನ್ನು, ಲಾಲಿಪಾಪು ಇದಿಷ್ಟು ಶುರು ಮಾಡಿದ್ದೀವಿ. ಮತ್ತು ಫ್ರೈಡ್ ರೈಸ್ ಬಂದು ವೆಜ್ ಫ್ರೈಡ್ ರೈಸು, ಮತ್ತು ಎಗ್ ಫ್ರೈಡ್ ರೈಸು, ಮಶ್ರೂಮ್ ಫ್ರೈಡ್ ರೈಸು ಶುರು ಮಾಡಿದ್ದೀವಿ. ಸೊ ಒಂದರಿಂದ ಒಂದು ಡೇ ಬೈ ಡೇ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಬಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ಇದು ಕಂಪ್ಲೀಟ್ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ನಮ್ಮ ಗೌಡ್ತೀಸ್ ಕಿಚನಲ್ಲಿ ಶುಚಿಯಾದ ಹಾಗೂ ರುಚಿಯಾದ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಇದನ್ನು ಮಾಡೋದಕ್ಕೆ ಮನೆಯಲ್ಲಿ ಟೈಮ್ ಇಲ್ಲ ಅಂತಂದರೆ ಗೌಡ್ತೀಸ್ ಕಿಚನ್ಗೆ ವಿಸಿಟ್ ಮಾಡಿ. ಟೈಮ್ ಇದ್ದರೂ ಕೂಡ ಪರವಾಗಿಲ್ಲ, ಒಂದು ಸರಿ ಗೌಡ್ತೀಸ್ ಕಿಚನ್ಗೆ ವಿಸಿಟ್ ಮಾಡಿ. ಇಲ್ಲಿದು ಎಲ್ಲ ಡಿಶಸ್ನು ಟ್ರೈ ಮಾಡಿ. ಇದು ಲೊಕೇಟ್ ಆಗಿರೋದು ಬಂದು ಕನಕಪುರ ಮೇನ್ ರೋಡು, ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್, B ಎಕ್ಸಿಟ್ ಆಪೋಸಿಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.